ಏನಮ್ಮ? ನಾನು ನಿನ್ಗೊಂದು ವಿಷಯ ಹೇಳ್ಬೇಕಮ್ಮ. ಹೇಳು. ನನ್ನ ಫ್ರೆಂಡ್ಸ್ ಎಲ್ಲರೂ ಕಾಲೇಜ್ಗೆ ಬೆಂಗಳೂರಿಗೆ ಹೋಗ್ತಾ ಇದ್ದಾರಮ್ಮ. ನಾನು ಬೆಂಗಳೂರಿಗೆ ಹೋಗ್ತೀನಮ್ಮ. ಅಯ್ಯೋ, ಬೆಂಗಳೂರ್ಗ? ನಿಮ್ಮಪ್ಪ ಒಪ್ಪಲ್ಲಮ್ಮ. ಪ್ಲೀಸ್ ಅಮ್ಮ. ನಿಮ್ಗೆ ಗೊತ್ತಲ್ಲ ಮಗಳೇ, ಅಪ್ಪ ಒಪ್ಪಲ್ಲ ಅಂತ. ನಾನು ಅಪ್ಪ ಹತ್ರ ಹೇಳಿದ್ರೆ ಅವ್ರು ಒಪ್ಕೊಳ್ಳಲ್ಲಮ್ಮ. ನೀನೇ ಹಿಂಗಾದ್ರೂ ಮಾಡಿ ಕನ್ವಿನ್ಸ್ ಮಾಡಮ್ಮ ಪ್ಲೀಸ್ ಅಮ್ಮ. ನಿಮ್ಮಪ್ಪ ಹೆಂಗೆ ಅಂತ ಗೊತ್ತಲ್ಲ ಮಗಳೇ ನಿಂಗೆ, ಅಂದ್ರೂ ಕೇಳ್ತಾ ಇದೀಯ. ಅಮ್ಮ ಪ್ಲೀಸ್ ಅಮ್ಮ, ಹೆಂಗಾದ್ರೂ ಮಾಡಿ ಕನ್ವಿನ್ಸ್ ಮಾಡಮ್ಮ ನೀನೇ. ಸರಿ, ನಾನು ಮಾತಾಡಿ ನೋಡ್ತೀನಿ ಮಗಳೇ, ಏನಂತಾರ ಅಂತ. ನಾನು ಚೆನ್ನಾಗಿ ಓದ್ತೀನಮ್ಮ, ಪ್ಲೀಸ್ ಅಮ್ಮ. ಅಮ್ಮ ಅಪ್ಪ ಬಂದರು. ನೀರು ತಗೊಂಬಾರೆ. ನೀರು ತಗೊಂಡ್ರಿ. ರೀ, ಏನು? ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಾಗಿತ್ತು. ಏನು ಕೇಳಬೇಕಾಗಿತ್ತು? ಅದೇ ಬೆಂಗಳೂರಲ್ಲಿ ಕಾಲೇಜ್ ಚೆನ್ನಾಗಿದೆ ಅಂತೆ, ಅದಕ್ಕೆ ಅವಳ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ನಮ್ಮ ಮಗಳನ್ನೂ ಕಳಿಸ್ಕೊಡೋಣವಾ? ಬೆಂಗಳೂರಾ? ಅಲ್ಲಾರು ನಿಮ್ಮ ಅಪ್ಪ ಮನೆ ಮಾಡಿಟ್ಟಿದ್ದಾನ? ಬೆಂಗಳೂರಲ್ಲ ಏನು ಬೇಡ, ಇಲ್ಲೇ ಎಲ್ಲಾದರೂ ಗೌರ್ಮೆಂಟ್ ಕಾಲೇಜ್ ನೋಡಿ ಅಡ್ಮಿಷನ್ ಮಾಡ್ಕೊಳ್ರಿ. ಹೆಣ್ಮಕ್ಳು ದುಡ್ದು ನಮಗೆ ತಂದು ಹಾಕೋದ್ರಲ್ಲಿ ಅಷ್ಟೆಲ್ಲ ಇದ್ದಾರೆ. ರೀ, ಇರೋದೇ ಒಂದು ಮಗಳು ರೀ, ಅವ್ರಿಗೆ ಚೆನ್ನಾಗಿ ಎಜುಕೇಷನ್ ಕೊಡಿಸ್ಬೇಕು. ಹೇಳ್ತಾ ಇರೋದು ಅರ್ಥ ಆಗಲ್ವಾ ನಿನಗೆ? ಮಾ, ಅಮ್ಮ. ಏನ್ ಮಗಳೇ ಇಷ್ಟೊಂದು ಫುಲ್ ಖುಷಿಯಾಗಿದೆಯಾ? ಅಮ್ಮ, ಅಪ್ಪನ ಹತ್ರ ಕೇಳಿದ್ಯಾ? ಕೇಳಿದೆ ಮಗಳೇ. ಏನಂದ್ರಮ್ಮ ಅಪ್ಪ? ಮತ್ತೆ ಇವತ್ತು ಫ್ರೆಂಡ್ಸ್ ನನಗೆ ಕೇಳ್ತಾ ಇದ್ರಮ್ಮ, ನಿಮ್ಮ ಮನೇಲಿ ಒಪ್ಕೊಂಡ್ರ ಅಂತ ಹೇಳಿ. ಅವ್ರ ಮನೇಲೆಲ್ಲ ಒಪ್ಕೊಂಡಿದಾರಂತಮ್ಮ. ನಿಮ್ಮಪ್ಪ ಒಪ್ಕೊಳ್ತಾನೆ ಇಲ್ಲಮ್ಮ. ಎಷ್ಟು ಸಾರಿ ಕನ್ವಿನ್ಸ್ ಮಾಡಿದೆ ಗೊತ್ತಾ ನಾನು, ಬಟ್ ಅವರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಏನು ಮಾಡೋದು? ಇದೆಲ್ಲ ನಮ್ಮ ಹಣೆ ಬರಲ್ಲ ಮಗಳೇ. ಅಮ್ಮ ನನಗೆ ಗೊತ್ತಿಲ್ಲ ಅಮ್ಮ, ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ರೆ ನಾನು ಹೋಗ್ತೀನಿ ಅಷ್ಟೇ. ಚೂರು ಮಾತಾಡ್ಬೇಡ ಮಗಳೇ, ಅಪ್ಪ ಇಲ್ಲೇ ಕೂತ್ಕೊಂಡಿದ್ದಾರೆ, ಕೇಳಿಸ್ಕೊಂತಾರೆ. ನಾನು ಅಪ್ಪ ಹತ್ರ ಕೇಳ್ತೀನಿ, ಇರು ಇರು ಮಗಳೇ. ಅಪ್ಪ ಅಪ್ಪ, ಏನು? ಬೆಂಗಳೂರಲ್ಲಿ ಒಳ್ಳೆ ಕಾಲೇಜ್ ಇದೆ ಅಂತಪ್ಪ. ಎಲ್ಲಿಗೂ ಬೇಡ ಅಂತ ಮೊನ್ನೆನೇ ಹೇಳ್ದೆ ತಾನೆ, ಇಲ್ಲೇ ಗೌರ್ಮೆಂಟ್ ಕಾಲೇಜ್ಗೆ ಅಡ್ಮಿಷನ್ ಮಾಡ್ಕೊ. ನಾನು ಒಬ್ಬಳೇ ಹೋಗ್ತಾ ಇಲ್ಲಪ್ಪ, ತುಂಬ ಜನ ಗರ್ಲ್ಸ್ ಸೇರಿ ಹೋಗ್ತಾ ಇದೀವಪ್ಪ. ನನ್ನ ಕ್ಲಾಸಲ್ಲಿ ಆಲ್ಮೋಸ್ಟ್ ಎಲ್ಲರೂ ಬರ್ತಾ ಇದ್ದಾರಪ್ಪ. ಪ್ಲೀಸಪ್ಪ, ಪ್ಲೀಸಪ್ಪ ಒಪ್ಕೋ ಅಪ್ಪ. ಏಯ್, ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ಲ ನಿನಗೆ? ತಾಯಿ ಮಗಳು ಹೋಗ್ತೀನಿ ಹೋಗ್ತೀನಿ ಅಂತ ಹಿಡ್ಕೊಂಡ್ಬಿಟ್ಟಿದ್ದೀರಲ್ಲ, ಸುಮ್ಮನೆ ಒಳಗೋಗು. ಎಕ್ಸಾಮ್ ನಡೀತಿದೆ ತಾನೆ, ಹೋಗಿ ಓದ್ಕೊ ನಡಿ ಒಳಗಡೆ ಹೋಗಿ. ಬೆಂಗಳೂರು ಹೋಗ್ತಾಳಂತೆ, ಬೆಂಗಳೂರು. ನನಗೆ ಗೊತ್ತಿಲ್ಲ, ನಾನು ಹೈಯರ್ ಎಜುಕೇಶನ್ಗೆ ಬೆಂಗಳೂರು ಹೋಗ್ತಾ ಇದ್ದೀನಿ ಅಷ್ಟೇ. ಇಷ್ಟು ವರ್ಷ ಮನೆ ಬಿಟ್ರೆ ಸ್ಕೂಲು, ಸ್ಕೂಲ್ ಬಿಟ್ರೆ ಮನೆ ಅಂತಾನೆ ಇದ್ದೀನಿ. ಯಾಕೆ ನೀವು ನನ್ನ ಅರ್ಥ ಮಾಡ್ಕೊಳ್ತಿಲ್ಲಪ್ಪ? ನನಗೂ ಬೆಳೆಬೇಕಂತ ಆಸೆ ಇರುತ್ತಲ್ಲ 4 ಜನರ ಮಧ್ಯೆ. ಏಯ್ ರೀ, ಬಾರ ಇಲ್ಲಿ. ಬಂದೆ ರೀ. ಏನೇ ಕಲ್ಸ್ಕೊಡ್ತಿದ್ಯಾ ನಿನ್ನ ಮಗಳಿಗೆ? ನನ್ನ ಎದುರುಗಡೆನೆ ನಿಂತ್ಕೊಂಡು ನನಗೆ ವಾದಿಸ್ತಾಳ ಅವಳು. ಇದನ್ನೇ ಕಲ್ಸ್ಕೊಟ್ಟಿದ್ಯಾ ಮನೇಲಿ ನೀನು? ಹೌದ್ರಿ, ಅವಳು ಕೇಳಿದ್ರೆ ತಪ್ಪೇನಿದೆ? ಬಾರ ಇಲ್ಲಿ. ಅಮ್ಮ ಅಮ್ಮ, ಅಪ್ಪ ಏನಕ್ಕಪ್ಪ ಅಮ್ಮನ ಮೇಲೆ ಕೈ ಮಾಡಿದ್ರಿ ನೀವು? ಯಾವತ್ತಾದ್ರೂ ನಿಮ್ದಿಂದ ಮನೇಲಿ ಇದೀರಾ ನೀವು? ನಾವಿಬ್ರು ಈ ಮನೆಯಲ್ಲಿ ಪ್ರೀತಿಯಿಂದ ಇರೋದಕ್ಕಿಂತ ಜಾಸ್ತಿ ಭಯ ಪಟ್ಕೊಂಡೇ ಇದೀವಿ ನಿಮ್ ಜೊತೆಯಲ್ಲಿ. ಅವ್ರೇನ್ ತಪ್ಪು ಮಾಡಿದ್ರು ಅಂತ ಅವ್ರ ಮೇಲೆ ಕೈ ಹಾಕಿದ್ರಿ ನೀವು. ಜಾಸ್ತಿ ಮಾತಾಡಿದ್ರೆ ನಿನಗೂ ಬೀಳ್ತಾವ ಇವಾಗ. ಛೇ, ಬಾಮ್ಮ. ಅಮ್ಮ ಕೂತ್ಕೊಳ್ಳು. ಅಮ್ಮ, ರಕ್ತ ಬರ್ತಾ ಇದೆ. ಅಯ್ಯೋ, ರಕ್ತ ಬರ್ತೈತಾ? ಅಮ್ಮ, ನೀರು ತಗೊಂಡ್ಬರ್ತೀನಿ. ಅಮ್ಮ. ಹಾ ಮಗಳೇ. ಅಮ್ಮ ಸಾರಿ ಅಮ್ಮ, ಇದೆಲ್ಲ ನನ್ನಿಂದನೇ ಆಗಿದ್ದಮ್ಮ. ಇನ್ಮೇಲೆ ಹಠ ಮಾಡಲ್ಲಮ್ಮ. ನೀನು ಹೇಳಿದ್ದೆ ಕೇಳ್ತೀನಮ್ಮ. ನಾನು ಗೌರ್ಮೆಂಟ್ ಕಾಲೇಜಲ್ಲಿ ಇಲ್ಲೇ ಜಾಯಿನ್ ಮಾಡಿಸ್ಕೊತೀನಮ್ಮ. ಬೆಂಗಳೂರು ಬೇಡಮ್ಮ. ಸಾರಿ ಅಮ್ಮ. ಇಷ್ಟಕ್ಕೆಲ್ಲ ನೀನು ಯಾಕೆ ಮಗಳೇ ಬೇಜಾರು ಮಾಡ್ಕೊತೀಯ? ಇದೇ ನನಗೆ ಹೊಸದ? ಮದುವೆ ಆದಾಗ್ಲಿಂದನೂ ಈ ಥರದ್ದು ನಡೀತಾನೆ ಇದೆ ನಮ್ಮ ಮನೇಲಿ. ನನ್ನಿಂದ ಜಗಳ ಆಗುತ್ತೆ ಅಂದರೆ ಬೆಂಗಳೂರೇ ಬೇಡಮ್ಮ ನನಗೆ.
ನಾನು ಇಲ್ಲೇ ಇದ್ದು ಗೌರ್ಮೆಂಟ್ ಕಾಲೇಜ್ಗೆ ಹೋಗ್ತೀನಮ್ಮ. ಸಾಕಮ್ಮ, ಸಾಕು. ಇನ್ಮೇಲೆ ನಮಗೆ ಈ ಮನೆ ಸಾಕು. ಈ ಮನೆ ಋಣ ಮುಗೀತು ಇವತ್ತಿಗೆ ನಮಗೆ. ಯಾಕಮ್ಮ ಹಂಗಂತೀಯ? ನೀನು ಏನು ಓದ್ಬೇಕು ಅನ್ಕೊಂಡಿದ್ಯಾ? ಓದು. 4 ಮನೆ ಮುಸ್ರೆ ತಿಕ್ಕಾದ್ರೂ ನಾನಿನ್ನ ಓದಿಸ್ತೀನಿ. ನಿನ್ನ ಜೊತೆನೇ ಇದ್ದು ಓದಿಸ್ತೀನಿ. ಸರಿ ನಡಿ, ಹೋಗಿ ಬ್ಯಾಗ್ ಪ್ಯಾಕ್ ಮಾಡ್ಕೊ. ಅಮ್ಮ ಮತ್ತೆ ಅಪ್ಪ? ಅಮ್ಮ ರೆಡಿನಾ? ಬ್ಯಾಗ್ ಪ್ಯಾಕ್ ಆಯ್ತಮ್ಮ. ಸರಿ ನಡಿ ನಡಿ ಹೊರಡೋಣ. ಎಲ್ಲಿಗೆ ಹೋಗ್ತಿದ್ಯಾ ಮಗಳೇ? ಎಲ್ಲಿಗೆ ಹೋಗ್ತಿದ್ಯಾ ಸುಶಿ? ನಾವು ಮನೆ ಬಿಟ್ಟು ಹೋಗ್ತಾ ಇದೀವಿ. ಯಾಕೆ? ಆಯ್ತು, ಇಷ್ಟು ವರ್ಷ ನಾವು ನಿಮ್ಮನ್ನ ಸಹಿಸ್ಕೊಂಡಿದೀವಿ. ನೀವು ಕೊಡೋ ಕಷ್ಟಗಳನ್ನೆಲ್ಲ ಸಹಿಸ್ಕೊಂಡಿದೀನಿ. ಇನ್ಮೇಲೆ ನನ್ನ ಕೈಲಾಗಲ್ಲ. ನನ್ನ ಮಗಳ ಭವಿಷ್ಯತ್ ನನಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಹೋಗ್ತಾ ಇದೀವಿ ಅಷ್ಟೇ. ಇರು ಸುಶಿ, ನಾನು ಹೇಳೋದನ್ನ ಒಂದ್ಸರಿ ಕೇಳಿಸ್ಕೊ. ಎಷ್ಟು ಸಹಿಸ್ಕೋಬೇಕ್ರಿ ನಾನು ನಿಮ್ಮನ್ನ? ಆಗಲ್ರಿ. ಇಷ್ಟು ವರ್ಷನೂ ನೀವು ಕೊಟ್ಟರು ಒಂದೊಂದು ಬಾಧೆಗಳನ್ನು ನಾನು ಸಹಿಸ್ಕೊಂಡಿದ್ದೀನಿ. ಇನ್ಮೇಲೆ ನನಗಾಗಲ್ಲ. ಮಗಳು ಎಜುಕೇಶನ್ ನನಗೆ ಇಂಪಾರ್ಟೆಂಟ್. ಅವಳ ಫ್ಯೂಚರ್ ನನಗೆ ಇಂಪಾರ್ಟೆಂಟ್. ನೀವು ಸೈಡ್ ಸರಿ. ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಿದ್ಯಾ ಮಗಳೇ? ನೀನಾದ್ರೂ ಹೇಳ ಅಮ್ಮಗೆ. ಹೋಗೋದಕ್ಕಿಂತ ಒಂದೇ ಒಂದು ನಿಮಿಷ ನನ್ನ ಮಾತನ್ನ ಕೇಳಿಸ್ಕೊ ಸುಶಿ. ನಾನು ಯಾಕೆ ನೀವಿಬ್ಬರ ಜೊತೆ ಈ ರೀತಿ ಇದ್ದೀನಿ ಅಂತ ಇವತ್ತು ನಾನು ನಿನ್ನ ಹತ್ರ ಹೇಳ್ಕೊಂತೀನಿ. ಇವತ್ತು ಹೇಳ್ಕೊಳ್ಳಿಲ್ಲ ಅಂದ್ರೆ ನನ್ನ ಜೀವನದಲ್ಲಿ ಇನ್ಯಾವತ್ತೂ ನಿಮ್ಮ ಹತ್ರ ಹೇಳ್ಕೊಳಕ್ಕಾಗಲ್ಲ. ಆವತ್ತು ಒಂದಿನ ನನ್ನ ತಂಗಿ, ಏನ್ ಮಾಡ್ತಾ ಇದ್ದೀರಾ? ಏನ್ ತಂಗಿ ಇಷ್ಟೊಂದು ಖುಷಿಯಲ್ಲಿದ್ಯಾ? ಅಣ್ಣ ನಂಗೆ ಜಾಬ್ ಸಿಕ್ತು. ಹೌದಾ? ಎಲ್ಲಿ? ಬೆಂಗಳೂರಲ್ಲಿ ಅಣ್ಣ. ಒಳ್ಳೇದಾಯ್ತು ತಂಗಿ. ಹಾಗೆ ನಿನ್ನ ಮಿಸ್ ಕೂಡ ಮಾಡ್ಕೊಂತೀನಿ. ನಾನು ನಿನ್ನ ಮಿಸ್ ಮಾಡ್ಕೊಂತೀನಿ. ಸರಿ, ಯಾವಾಗ ಹೊರಡ್ತಾ ಇದೀಯಾ? ಇವತ್ತೇ ಹೊರಡ್ಬೇಕಣ್ಣ. ಅಯ್ಯೋ, ಇವಾಗ್ಲೇನಾ? ಸರಿ ಅಣ್ಣ, ನಿಮ್ಮನ್ನೆಲ್ಲರೂ ಮಿಸ್ ಮಾಡ್ಕೊಂತೀನಿ ಅಣ್ಣ. ಬಾಯ್ ಅಣ್ಣ. ಹುಷಾರು. ಬಾಯ್ ಬಾಯ್. ಹುಷಾರಮ್ಮ. ಪ್ರತಿದಿನ ಫೋನ್ ಮಾಡ್ತಾ ಇರು. ವಾರಕ್ಕೊಂದ್ಸರಿ ಮನೆಗೆ ಬಂದು ಹೋಗು. ಓಕೆ ಅಣ್ಣ, ಬಾಯ್. ಹಾಗೋಗಿರೋ ನನ್ನ ತಂಗಿ ಇವತ್ತಿನವರೆಗೂ ಮನೆಗೆ ಬಂದಿಲ್ಲ. ಎಲ್ಲಿದ್ದಾಳೆ ಗೊತ್ತಿಲ್ಲ. ಎಷ್ಟೋ ಜನರನ್ನ ಕೇಳಿದ್ವಿ, ಎಷ್ಟೋ ಪೊಲೀಸ್ ಕಂಪ್ಲೇಂಟ್ಗಳು ಮಾಡಿದ್ವಿ. ಇವತ್ತಿನವರೆಗೂ ಪತ್ತೆ. ಛೇ, ಇಷ್ಟು ವರ್ಷ ನನ್ನ ಗಂಡನ ನಾನು ಅರ್ಥನೇ ಮಾಡ್ಕೊಂಡಿಲ್ಲ. ಯಾಕೆ ನನಗೆ ಇಷ್ಟು ವರ್ಷ ಅವ್ರ ಮನಸ್ಸಲ್ಲಿ ಬಾಧೆ ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ? ನನ್ನದೇ ತಪ್ಪು ಎಲ್ಲ. ಅವತ್ತು ನನ್ನ ತಂಗಿ ವಿಷಯದಲ್ಲಿ ನಡೆದಂಥ ಆ ಘಟನೆಯಿಂದ ಇವತ್ತಿಗೂ ಬಾಧೆ ಪಡ್ತಾ ಇದ್ದೀನಿ. ಒಳಗೆ ಕೊರಗು ಇವತ್ತಿಗೂ ನನ್ನ ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಆ ಪರಿಸ್ಥಿತಿ ನನ್ನ ಮಗಳಿಗೆ ಬರಬಾರ್ದು ಅಂತಾನೆ ಇಷ್ಟು ದಿನ ನಿಮ್ಮ ಹತ್ರ ಈ ರೀತಿ ಇದ್ದೆ. ನನ್ನ ಕ್ಷಮಿಸ್ಬಿಡ್ರಿ. ನಿಮ್ಮ ಒಳಗಡೆ ಇಷ್ಟು ಬಾಧೆ ಇದೆ ಅಂತ ಹೇಳಿ ಇವತ್ತಿನವರೆಗೂ ನನಗೆ ಅರ್ಥ ಆಗಿಲ್ಲ ರೀ. ದಯವಿಟ್ಟು ನನಗೆ ಕ್ಷಮಿಸ್ರಿ. ಇಷ್ಟು ವರ್ಷ ನನ್ನ ಗಂಡ ಯಾಕೆ ಇಷ್ಟು ಸಿಟ್ಟು ಮಾಡ್ತಾರೆ, ಯಾಕೆ ಹಿಂಗೆ ಮಾಡ್ತಾರೆ ಅಂತಾನೆ ನಾನು ಅನ್ಕೊಳ್ತಾ ಇದ್ದೆ ಹೊರತು ಒಂದು ದಿನ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿಲ್ಲ ರೀ ನಾನು. ಅಪ್ಪ, ಐ ಸಾರಿ ಅಪ್ಪ. ಇಷ್ಟು ವರ್ಷ ನೀವು ಯಾಕೆ ಹಿಂಗೆ ಮಾಡ್ತೀರಿ ಅಂತ ನಾನು ಅರ್ಥನೇ ಮಾಡ್ಕೊಂಡಿಲ್ಲ ಅಪ್ಪ. ಯಾವಾಗಲೂ ನಿಮ್ಮನ್ನು ನೋಡಿದಾಗೆಲ್ಲ ನೀವು ವಿಲನು ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಬಟ್ ನೀವು ಒಂದ್ಸಲಿ ನೀವು ಹೀರೋ ಅಂತ ನಾನು ಅರ್ಥನೇ ಮಾಡ್ಕೊಂಡಿಲ್ಲಪ್ಪ. ಸರಿ ಸುಶಿ, ನನ್ನ ಮಗಳ ಭವಿಷ್ಯತ್ತು ಇಬ್ಬರಿಗೂ ಇಂಪಾರ್ಟೆಂಟ್. ನಿನಗೂ ಇಂಪಾರ್ಟೆಂಟ್, ನನಗೂ ಇಂಪಾರ್ಟೆಂಟ್. ನೀವಷ್ಟೇ ಹೋಗೋದು ಬೇಡ. ಈ ಮನೆ ಯಾರಿಗಾದ್ರೂ ನಾನು ಬಾಡಿಗೆ ಕೊಡ್ತೀನಿ. ನಡ್ರಿ. ಥ್ಯಾಂಕ್ ಯು ಅಪ್ಪ.